ಬಂದಿವಿ. ನಮ್ಮ ಗಾಡಿ ನಡೆಸಿದ್ದ ನಮ್ಮ ಹುಡುಗ MRS ಟೆಲಿ ಸ್ಕ್ಯಾನಿಂಗ್ ಹೇಳಿದ್ರು. ಮತ್ತ ಅದ್ರ ಸವಲತ್ತಿಲ್ಲ, ಮತ್ತ ಸವಲತ್ ಐತಿ ಅಂತ ಹೇಳಿದ್ರು. ಸರ್ಕಾರದಿಂದ ಐತಿ ಅಂದ್ರು. ಈಗ ಸ್ಟ್ರೈಕ್ ಮಾಡಿ 4,000 ಕಟ್ವಿ 5,000 ಕಟ್ವಿ ಅಂದ್ರೆ ಬಡವ್ರು ಎಲ್ಲಿ ಕಟ್ಬೇಕು? ಎಲ್ಲಿಂದ ಕಟ್ಟಕ್ ಆಗಂಗಿಲ್ಲ. ಅದಕ್ಕೆ ಅದನ್ನ ನೋಡ್ಕೊಂಡ ಸರ್ಕಾರ ಒಳ್ಳೆ ರೀತಿಯಿಂದ ಅದನ್ನ ಯಾವಾಗ ಅದನ್ನ ತಮ್ದು ಏನ್ ಸ್ಟ್ರೈಕ್ ಐತಿ ಅದನ್ನ ವಾಪಸ್ ತಗೊಂಡು ರೋಗಿಗಳಿಗೆ ಎಲ್ಲಾ ರೀತಿ ಅನುಕೂಲ ಆಗುವಂಗ ಮಾಡ್ಲಿ ತಿಳ್ಕೊಳ್ಳೋದು ನಮ್ದು ಒಂದು ಆಸೆ. ಯಾಕಂದ್ರೆ ಬೆಳಗ್ಗೆ 8 ಗಂಟೆಯಿಂದ ವೇಟ್ ಮಾಡಕತ್ತೀವಿ, ಅದ್ರ ರೆಸ್ಪಾನ್ಸ್ ಇಲ್ಲ. ಯಾರು ಇಲ್ಲಿ ಬಂದು ನೋಡಿ ಇದೇನೈತಿ ಅಂತದ್ ಯಾರು ಕೇಳಾಕ್ತಾ ಇರಲಿಲ್ಲ. ನಮ್ಮಂತವ್ರು ನಾವು ಮುಂದೆ ಈ ಪರಿಸ್ಥಿತಿ. ಜನಸಾಮಾನ್ಯರು ಬಂದ್ರೆ ಅವ್ರ ಗತಿ ಏನಾಗಬಾರ್ದು, ಬಡ ಮಕ್ಕಳಿಗೆ ಸಹಾಯ ಆಗುವಂಗ ಮಾಡ್ರಿ. ಗೌರ್ಮೆಂಟ್ ಅದವ್ರು ಸ್ವಲ್ಪ ಸರಿಯಾಗಿ ಅದಕ್ಕೆ ಲಕ್ಷ ಕೊಡ್ರಿ. ಅಧಿಕಾರಿಗಳು ಯಾರು ಅದಕ್ಕೆ ಲಕ್ಷ ಕೊಟ್ಟು ಮಾಡ್ರಿ, ಚಲೋ ಆಕತಿ ಇಷ್ಟ. ನಿಮ್ಮ ಹೆಸರಿಗೆ ನಿಮ್ಮ ಹೆಸರು? ನಮ್ದು ಸದಾಶಿವ ಮಠದವ್ರ, ಇಲ್ಲಿ ರಹೀಮ್ನಗರ್ ಭಾರತಿ ಪ್ಲಾಟ್ದವ್ರು, ಇಲ್ಲೇ ವಿಜಯಪುರ ಸ್ಥಳೀಕರ. ಸರ್ ನಾವ್ ಬಂದ್ 3 ದಿನ ಆಯ್ತ್ರಿ. ನಮ್ ತಾಯಿಯವ್ರಿಗೆ ತೆಲಿಗ್ ಪೆಟ್ಟದ್ರಿ. ಮತ್ತ ನಾವ್ ಇಲ್ಲಿ ಗೌರ್ಮೆಂಟ್ ಫ್ರೀ ಐತೈತಿ ಬರೋಣ ಸ್ಕ್ಯಾನ್ ಮಾಡೋದ್ರಿ ಬಂದ್ ಐತೈತಿ ಹೇಳತ್ತಾರ್ರಿ ಸರ್. ಈಗ ನಾವ್ ಏಳ್ ದಿನ ನಾವ್ ಬೇಲ್ರು ಅವ್ರ ಪರೋರ್ ಅವ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ ಐತೆ ಬಂದ ನಿಂತಿರ್ತೀವ್ರಿ. ಇಲ್ಲಿ ಮತ್ತೆ ಒಂದ್ ಎಷ್ಟು ಕೇರ್ ಮಾಡೋದ್ರಿ. ಮತ್ತೆ ಸ್ಕ್ಯಾನ್ ಬರೇ ಅವ್ರಿಗೆ ಬಿಲ್ ಆಗಿಲ್ಲ ತಾವ್ರ ಇರ್ತಾರ್ರಿ ನಾಗೇಂದ್ರಿ. ಮತ್ತ ಈಗ ನಾವ್ ಹೆಂಗ್ ಮಾಡ್ಬೇಕ್ರಿ? 3 ದಿನ ಆಯ್ತ್ರಿ ನಾವ್ ಬಂದ್ರಿ ಇಲ್ಲಿ. ನಾವ್ ಬಬ್ಲೇಶ್ವರದಿಂದ್ರಿ. ಹಾ ರೀ, 3 ದಿವಸ ಆಯ್ತ್ರಿ. ಮತ್ ಮೊದಲ್ರಿ ಫ್ರೀ ಐತೆ ಅನ್ನೋನು ನಾವ್ ಬಂದಿವ್ರಿ ಇಲ್ರಿ. ಮತ್ ಈಗ ನಮ್ಗೆ ಒಂದಿಟ್ಟು ಏನ್ರಿ ಪರಿಹಾರ ಅದ್ ಏನ್ ಬೇಕ್ರಿಲ್ಲ ರೀ ಅವ್ರಿಗೆ ಮಾಡಿ ಕೊಡ್ಬೇಕ್ರಿ. ನಮಗ ಏನ್ ಅಲ್ಲಿ 3 ದಿನದಗಟ್ಲೆ ಹೆಂಗ್ ಕೊಡ್ರಿ ಯಾರಿ ಸರ? ತೆಲಿ ಸ್ಕ್ಯಾನ್ ಮಾಡೋದತ್ತ ಹೇಳತ್ತಾರ್ರಿ. ಅದನ್ನ ಮಾಡ್ಸ್ಕೊಂಡ್ ಬರ್ರಿ. ಕಂಡೀಷನ್ ಏನ್ರಿ ಅದನ್ನ ಸ್ಕ್ಯಾನ್ ಮಾಡ್ರಿ, ಮುಂದಿನ ಟ್ರೀಟ್ಮೆಂಟ್ ಚಾಲು ಮಾಡ್ತಿರ್ತಾರ್ರಿ ಅವ್ರು. ಈಗ ಮಾಡೋ ಟ್ರೀಟ್ಮೆಂಟ್ ಐತ್ರಿ ಈಗ ಚಾಲು ರೀ. ಅದು ಸ್ಕ್ಯಾನ್ ಮಾಡಿದ್ಲ ಅದ್ರ ಮ್ಯಾಗಿಂದ ಮತ್ ಬೇರೆ ಕೊಡ್ತೀವಿ ಅಲ್ಲತ್ತಾರ್ರಿ. ಮತ್ ಇದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ? ಈಗ 3 ದಿನ ಆಯ್ತ್ರಿ ಈಗ ಬಂದ್ರ ನಾವು. ನನ್ನ ಹೆಸರು ಸದಾಶಿವ್ರಿ. ನಮ್ ತಾಯಿ ಹೆಸರು ಎಲ್ಲವ ಅರ್ಜುನ್ ಕಾಂಬ್ಳೆ ರೀ. ಗೌರ್ಮೆಂಟ್ ಹಾಸ್ಪಿಟಲ್ ಬಂದ್ ಅಡ್ಮಿಟ್ ಮಾಡಿವ್ರಿ. 3 ದಿನ ಆಯ್ತ್ರಿ. ಜಮಖಂಡಿ ತಾಲೂಕ್ ಕೊಣ್ಣೂರಿಂದ ಬಂದಿವ್ರಿ ಸರ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಫ್ರೀ ಅಂತ ಬಂದಿವ್ರಿ. ಸ್ಕ್ಯಾನಿಂಗ್ ಮಾಡ್ಸಕತ್ ಬಂದಿವು. ಏನು ಇದನ್ನ ಸ್ಪಂದನ ಕೊಡೋರಿ ಬಂದ್ ಮಾಡ್ಯಾರತ್ತ. ಮತ್ತ ರೊಕ್ಕ ಕಟ್ಟಿ ತೋರ್ಸತಾರ. ರೊಕ್ಕ ಕಟ್ಟಾಕ ನಮ್ಗೆ ಕ್ಯಾಶ್ ಇಲ್ರಿ ಸರ. ತೊಂದ್ರೆ ಐತಿ. ಹೆಣ್ಮಕ್ಳಿಗೆ ಕರ್ಕೊಂಡ್ ಬಂದಿವ್ರಿ. ಅವ್ರು ನೋಡಾಕ್ ತಯಾರಿಲ್ಲ ಸರ. ಮತ್ತ ಇದಕ್ಕೆ ಹೆಂಗ್ ಪರಿಹಾರ ಏನು ಕೊಡುವಾರ ಹೆಂಗ್ ಮಾಡ್ಬೇಕ್ರಿ? ನಾವ್ ಹೊಳ್ಳಿ ಹೋಗ್ಬೇಕು ಏನ್ ಮಾಡ್ಬೇಕು? ದೂರಿಂದ ಬಂದಿವ್ರಿ. ಇವ್ರು ಫ್ರೀ ಬಂದ್ ಮಾಡಿ ಅವ್ರಿಗೆ ಕ್ಯಾಶ್ ಕಟ್ಟಿಲ್ಲ ಅಂತ ಹೇಳ್ತಾರ. ಅವ್ರು ಕ್ಯಾಶ್ ಕಟ್ಟಿಲ್ಲ, ಗೌರ್ಮೆಂಟ್ ಕ್ಯಾಶ್ ಕಟ್ಟಿಲ್ಲ, ನಾವು ಫ್ರೀ ಬಂದ್ ಮಾಡಿವು. 4,000 200 ರೂಪಾಯಿ ಕಟ್ರಿ ಮಾಡಿಸ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ. ನಮ್ಗ ಕ್ಯಾಶ್ ಇಲ್ರಿ ಸರ್, ಬಡ್ರು ನಾವು ಇಲ್ಲಿಂದ ಕಟ್ಬೇಕ್ರಿ. ಈಗ ತೊಂದ್ರೆ ಐತಿ ಹೆಣ್ಮಕ್ಳಿಗೆ. ಅಲ್ಲಿಂದ ಬಂದಿವ್ರಿ. ಮತ್ತ ಇಲ್ಲ ಎಂದ್ ಚಾಲು ಆಕತ್ರಿ ಫ್ರೀ ಅನ್ನ ಯಾವಾಗ ಆಕತ್ ಹೇಳಕ್ ಆಗುದಿಲ್ರಿ. ಅವ್ರ ಕ್ಯಾಶ್ ಕಟ್ಟಿಲ್ಲ ಅಂತ ಹೇಳ್ತಾರಿ. ಮುಂಜಾನೆ 10 ಗಂಟೆಗೆ ಬಂದಿವ್ರಿ. ಅಡ್ಮಿಟ್ ಇಲ್ರಿ. ಅಡ್ಮಿಟ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಏನ್ ಅದ್ರ ಮೇಲಿಂದ ಏನ್ ಹೇಳ್ತಾರ ಆಮೇಲೆ ಅಡ್ಮಿಟ್ ಅದು ಇಟ್ಕೋತಾರ ಏನ್ ಮಾಡ್ತಾರ ಬಂದಿದ್ರಿ. ನಮ್ಮ ಜಮಖಂಡಿ ತಾಲೂಕದಾಗ ಜಮಖಂಡಿ ಹಾಸ್ಪಿಟಲ್ದಾಗ MRI ಸ್ಕ್ಯಾನಿಂಗ್ ಬರ್ದ್ ಕೊಟ್ಟಾರಿ. ಇಲ್ಲಿ ಫ್ರೀ ಐತೆ ಅಂತ ಹೇಳ್ರಿ. ಇಲ್ಲಿ ಬರ್ಕೊಡದ ಹಿಂಗ ಹೇಳಾಕತ್ತಾರಿ ಅವ್ರು. ನಾವ್ ಬಡ್ರದಾಗ್ರಿ ಖಾಸಗಿ ಒಂದ್ ಸ್ವಲ್ಪ ಇದ್ದಟ್ರಾಗ ತೋರ್ಸಿದ್ರು ಕಮ್ ಆಗವಲ್ದು. ಹಂಗಾರ MRI ಮಾಡಿಸ್ಬೇಕಂತ ಹೇಳಿ ಬಂದಿವ್ರಿ. ಎಕ್ಸ್ರೇ ಮಾಡಿದ್ರು ಕಮ್ ಆಗಿಲ್ಲ ಅಲ್ಲಿ ಜಮಖಂಡ್ಯಾಗ. 4,200 ಹೇಳ್ತಾರಿ. ಕೊಣ್ಣೂರ್, ಜಮಖಂಡಿ ತಾಲೂಕ್ ಕೊಣ್ಣೂರ್ ರೀ. ಸುರೇಶ್ ಯಮನಪ್ಪ ಪರ್ಲಂಕಿ ಅಂತ ನಮ್ಮ ಹೆಣ್ಮಕ್ಳು ಒಂದು ತಗೊಂಡ್ ಬಂದೇನ್ರಿ ನಾ. बच्चे को CT स्कैन करने डॉक्टर लेको दिए थे गवर्नमेंट हॉस्पिटल में लेको दी। 2 दिन से मैं आ रही हूँ। लेके जाके पूछे तो CT स्कैन है बंद हुए, हम कर नहीं सकते, गवर्नमेंट चीज बंद हुए, अब नहीं होता, अब एक थोड़े दिन छोड़ का को बोलते भी वही बाहर बाहर काले को न बोलते। बाहर काढ़ना है तो हमें की गवर्नमेंट हॉस्पिटल को यहाँ आते थे, वो पैसे रहते हमें की यहाँ आते थे। हमारे खड़े तो ताकत नहीं है को हमें इधर आ रहे थे भी ऐसा बोले तो हमें कहाँ जाना। हमारी जिंदगी तालुक रामपुर से ही। तुम्हारा स्कैनर हमारे बच्चे का है। पैसे नहीं मांगे, कहे तो पैसे दे कराओ होते को बोले। 4-5 हजार रुपए बोलते हैं भी वही पैसे दे कारण हमें क्या आते थे। क्या बोले? वही पैसे दो करते को बोले, फ्री में नहीं होता को बोले। अभी पेमेंट हमारा नहीं हो रहा है। अभी पेमेंट वो नहीं तो हमें बंद रखी, पेमेंट पहले बंद रखी। हमारा नाम हुसैन बाशी। MRI ಸ್ಕ್ಯಾನಿಂಗ್ ಮಾಡ್ಸ್ಕೊಳಕ್ ಅಂತ ಬಂದಿದ್ದು ರೀ. ನಮ್ಗೊಬ್ರಿಗೆ ಪೇಷಂಟ್ ಕಾಲ್ ಬ್ಯಾನ್ ಇದ್ದಿತ್ರಿ.
MRI ಸ್ಕ್ಯಾನಿಂಗ್ ಪ್ರೈವೇಟ್ ಗೌರ್ಮೆಂಟ್ ಅಂತೇಳಿ ನಾವು ಬಂದಿವ್ರಿ. ಇಲ್ಲಿ ಕೇಳಿದ್ರ ಗೌರ್ಮೆಂಟ್ ಬಂದ್ ಆಗ್ಯದಂತ್ರಿ 3 ದಿನ ಆಯ್ತಂತ. ನಾವು ಬಂದಿವ್ರಿ ಪ್ರೈವೇಟ್ ಮಾಡ್ಸ್ಬೇಕು ಅಂತ. ಮತ್ತೆ ಅಮೌಂಟ್ ಇಲ್ಲಾರ್ದಾರ ಹೆಂಗ್ ಮಾಡ್ಬೇಕು ಬಡವರು ಬಂದ್ರು. ಇಲ್ಲಿ ನಿಮ್ಗೆ ಯಾರ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಬರ್ಕೊಟ್ರಿ ಹೊರಗೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಬರ್ಕೊಟ್ಟಾರ ಇಲ್ಲಿ. ಅದಕ್ಕ ನಾವು ಅವರು ಪ್ರೈವೇಟ್ ಗೌರ್ಮೆಂಟ್ ಬಂದ್ ಆಗ್ಯದಂತ್ರಿ. ಅದಕ್ಕ ಮತ್ತೆ ನಾವ್ ಹೆಂಗ್ ಸಮಸ್ಯೆ ಆಗೈತಿ, ಒಳ್ಳೆ ಹೋಗ್ಬೇಕು, ಹೆಂಗ್ ಮಾಡ್ಬೇಕು, ಗೌರ್ಮೆಂಟ್ ಸ್ಕೀಮ್ ಎಲ್ಲ ಬಂದಾದ್ರೆ ಹೆಂಗ್ ಮಾಡ್ಬೇಕು ನಾವು ಬಡವ್ರು. ಯಾವಾಗ ಬರಾಕತ್ತಿದ್ರು? 2 ದಿವಸ ಆಯ್ತು ಬರಾಕತ್ತೀವಿ. ಯಾವ್ರಿ ನಮ್ದು ಇಲ್ಲಿ ಯಾದಗಿರಿ ಡಿಸ್ಟಿಕ್. ಹೌದ್ರಿ? ಯಾದಗಿರಿ ಡಿಸ್ಟಿಕ್. ಏನ್ ಬರಕ್ ಕೊಟ್ಟಿದ್ರಿ? MRI ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದೀರಿ. ಕಾಲ್ ಬೇನಾಗಿತ್ತು, MRI ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದೀರಿ, ಬಂದಿದ್ದೀವಿ. ನಮ್ಮ ಹೆಸರು ರಾಮನಗೌಡ ಅಂತೇಳಿ. ಏನಾಗಿದ್ರಿ? ನಮ್ಗ ಸೊಂಟ ನೋವಾದ್ರಿ. ಈಗ ಇದು ತೋರ್ಸಕ್ ಬಂದಿವ್ರಿ, ರೊಕ್ಕ ಇಲ್ಲ. ಈಗ ಸರ್ಕಾರದವ್ರು ನೋಡ್ತಾರತ್ ಬಂದಿವಿ. ಅವ್ರ ಇನ್ನ ಯಾವಾದನು ಇದು ಇಲ್ಲ ನೋಡ್ರಿ. ಏನ್ ಬರಕ್ ಕೊಟ್ಟಾರ ಡಾಕ್ಟರ್? ಎದಕ್ ಬಂದಿದ್ರು? ಸೊಂಟ ಬ್ಯಾನೆ ಆದ್ರಿ. ಏನ್ ಬರಕ್ ಕೊಟ್ಟಾರ? MRI ಮಾಡ್ಬೇಕಂತ ಹೇಳ್ಯಾರಿ. ಏನ್ ಹೇಳಕತ್ರಿ? ಅವ್ರು ಈ ಪುಷಟೆ ಇದು ಗೌರ್ಮೆಂಟ್ ರೊಕ್ಕ ಇಲ್ಲ, ಇದು ಮಾಡಲ್ಲ, ತಗ್ಯಾಂಗಿಲ್ಲ ಅಂತ ಹೇಳ್ತಾರ. ಅವಾಗ ಎಷ್ಟು ದಿವಸ ಆಗಿತ್ತು ಹೇಳಕತ್ತೀರಿ? ನಾವ್ರಿ ಇವತ್ ಬಂದಿವ್ರಿ, ಮೊನ್ನೆ ಬಂದ್ ಹೋಗಿವ್ರಿ. ಯಾವ ಊರಿಂದ ಬಂದಿರಿ? ನಾವ್ ಕಲಿಕೇರಿಲಿಂದ ಬಂದಿವ್ರಿ. ಕಲಿಕೇರಿ ಅವ್ರಿ ನಾವ್. ನಿಮ್ ರೊಕ್ಕ ಕೇಳಿದ್ರೇನ್ರಿ ನೀವು? ರೊಕ್ಕ ಕೇಳ್ಯಾರಿ, ಮತ್ ಇಲ್ಲ ಅಂತ ಕುಂತೀವಿ ನೋಡ್ರಿ ಇಲ್ಲಿ ಬಡ್ಯಾಕ್ರಿ. ಏನ್ ಮಾಡೋದ್ರಿ, ಗಿಡದ ಬಡ್ಯಾಕ್ ಕುಂದ್ರ ಕೂತೀವಿ. ಮತ್ ಮ್ಯಾಲಿಂದ ಅಧಿಕಾರಿಗೆ ನೀವ್ ಏನ್ ಹೇಳಿ ಅಭಿಪ್ರಾಯ ಮಾಡ್ತೀರಿ ನೀವು? ಏನ್ರಿ ಆಗಿಂದವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ ಏನ್ ಹೇಳಕತ್ತೀವಲ್ರಿ, ನಮ್ಗೇನು ಇಲ್ಲತ್ತೆ ಹೇಳತ್ತೀವಲ್ರಿ ಅವ್ರಿಗೆ ಮಾಡೋದಕ್ರಿ. ನಿಮ್ಮ ಹೆಸರಿದೆ? ಮಲ್ಕಂಬ್ರಿ. रामपुर से ही सर सरकार दवाखाने को दिखाने भी सर MRI लिखा के दिए थे, वो करने आए भी। पैसे भरे तो करती है, मैं नहीं करते कर बोले उन्होंने। फ्री है को कमे आई हमें पैसे वो क्या नहीं ले भी, क्यों करना को चुप बैठी देखो अभी यहाँ से। अभी क्या गए नहीं क्या नहीं भी, हमें क्या करना भी आते पैसे डालने रहे तमें की आते थे सरकार। उसके वास्ते उन्होंने की नहीं करते कर हमें पूछे उनको हमारे पगार आओ क्या हुए नहीं अभी। उसके वास्ते बंद करी, उसके बाद भी करती थोड़े दिन छोड़ का होकर कहे उन्होंने। उसके वास्ते बैठी देखो अभी क्या गए नो सर लिख को दी है, लेटर लिख को दी। MRI का लेटर है ये। हाँ ये लेटर है, फ्री का लिख को दी उन्होंने। नहीं हो रहा उनको मालूम है कि नहीं कि सर उनको नो लिख को दी हमना को, हमें आए आपको मालूम रहता है जी, फ्री से फ्री है नहीं बा हमना तो क्या मालूम नहीं रखो लेकर। हमारा नाम आयशा। ಈಗ ನಂಬಲ್ಲಿದು ಫ್ರೀ ಸರ್ವಿಸ್ ಏನೈತಲ್ಲ ಸರ್, ಇದು ಲಾಸ್ಟ್ 18ನೇ ತಾರೀಕಿಂದ ಬಂದ್ ಮಾಡಿದೀವಿ. ಯಾಕಂತಂದ್ರ ಈಗ ನಮ್ಗೆ ಏನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬರ್ಬೇಕಾಗಿತ್ತಲ್ಲ, ಈ ದಿನ ಸರ್ವಿಸ್ ಮಾಡಿದ್ದು ಒಂದು 3 ವರ್ಷ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇನ್ನೂವರೆಗೆ ನಮ್ಗೆ ಬಂದಿಲ್ಲ. ಅದ್ರ ಕಾಲಾಗೆ ನಮ್ದು ಒಂದು ಹೈಯರ್ ಅಥಾರಿಟಿ ಒಂದು ಡಿಸಿಷನ್ ತಗೊಂಡು ಒಂದು ಟೆಂಪ್ರರಿ ಸಸ್ಪೆನ್ಷನ್ ಅಂತ ಬಂದ್ ಮಾಡಿದೀವಿ. ಈಗ ಡೈಲಿ ನಂಬಲ್ಲಿ ಎವರೇಜ್ ಆಗೋದು ಸರ್ ಸಿಟಿ ಸ್ಕ್ಯಾನ್ MRI ಅಲ್ಲಿ BPL ಕಾರ್ಡ್ ಅಲ್ಲಿ ಪೂರ್ತಿ ಫ್ರೀ ಕೇಸಸ್ ಆಗ್ತಾವೆ. ಈ ಪೂರ್ತಿ ಫ್ರೀ ಅಲ್ಲಿ ಸಿಟಿ ಅಂದ್ರೆ ಒಂದು 30-30ರಿಂದ ಎವರೇಜ್ ಆಗುತ್ತೆ. ಮತ್ತೆ ಒಂದು MRI ಕೂಡ 35 ಮ್ಯಾಗ ಎವರೇಜ್ ಆಗುತ್ತೆ. ಬಟ್ ಈಗ ಅದು ಬಂದ್ ಆದ್ರಿಂದ ಈಗ ಪೇಷಂಟ್ ಸಫರ್ ಆಗ್ತಿದ್ದೇವೆ ನಡ್ಬಾರ್ಕೆ. ಬಟ್ ಅದಕ್ಕಾಗಿ ನಮ್ಗೆ ಏನು ಕನ್ಫರ್ಮೇಶನ್ ಸಿಕ್ಕಿಲ್ಲ ಇನ್ನೂವರೆಗೆ. ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬರ್ಬೋದು ಅದ್ರ ಬಗ್ಗೆ. ಅದಕ್ಕಾಗಿ ಒಂದ್ ಸ್ವಲ್ಪ ಸರ್ವಿಸ್ ನಮ್ ಟೆಂಪ್ರರಿ ಈಗ ಲಾಸ್ಟ್ ಒಂದು 3 ವರ್ಷದಿಂದ ನಮ್ಗೆ ಅಮೌಂಟ್ ರಿಸೀವ್ ಆಗಿಲ್ಲ ಸರ್. ಮಿನಿಮಮ್ ಟೋಟಲ್ ಸರ್ ನಮ್ಮ 14 ಸೆಂಟರ್ ಇದರಲ್ಲಿ ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದಾವೆ. ಬಟ್ ಟೋಟಲ್ ಎಲ್ಲಾರ್ದು ಕಂಬೈನ್ ಆಗಿ ನಮ್ದು 143 CR ಪೆಂಡಿಂಗ್ ಸರ್, 143 ಕೋಟಿ. ಎಲ್ಲಿ ಇಲ್ಲ ಸರ್, ಪೂರ್ತಿ ನಮ್ಮ 14 ಸೆಂಟರ್ ಎಲ್ಲ ಬಂದಿದ್ದಾವೆ ಸರ್. ಈ 18 ಇಲ್ಲ, ಇವು ಪೇಷಂಟ್ ಸರ್ ಏನ್ ಮಾಡ್ತಿದ್ದೆ, ಕೆಲವೊಂದು ಪೇಷಂಟ್ ಪೇಯಬಲ್ ಇರ್ತಾವ. ಈಗ ನಮ್ದು ಏನ್ ಕ್ರೆಡಿಟ್ ಮಾಡ್ತೀವಿ ಇದನ್ನು ಮಾಡ್ತೀವಿ ಸರ್. ಈಗ ಅವ್ರು ಏನ್ ಯಾರು ಮಾಡ್ಕೊಳ್ಳೋ ಅರ್ಹತೆ ಅವರು ಪೇಷಂಟ್ ಪೇಯಬಲ್ ಇದ್ದಾರೆ, ಅವರು ಕ್ಯಾಶ್ ಕೊಟ್ಟು ಮಾಡ್ಕೋತಿದ್ದಾರೆ. ಇದ್ರೊಳಗೆ ಸರ್ ಬಂದಾಗೋ ಸರ್ವಿಸ್ ಒಳಗೆ ಅಂದ್ರೆ ಈಗ ನಾವು ಎಮರ್ಜೆನ್ಸಿ ಏನಿರ್ತಾವ ಜೆನ್ಯೂನ್ ಕೇಸಸ್, ಈ ಟ್ರಾಮಾ ಅನ್ರಿ, ಇಲ್ಲ ಸ್ಟ್ರೋಕ್, ಪ್ಯಾರಲಿಸ್ ಇಂಥ ಕೇಸಸ್ ನಾವು ಮಾಡ್ತಿದ್ದೀವಿ. ಅದು ಫ್ರೀಯಲ್ಲಿ ಜೆನ್ಯೂನ್ ಕೇಸಸ್ ಇದ್ದು. ಬಾಕಿ ಅದರ್ ಕೇಸಸ್ ಅವ್ರು ಏನ್ ಪೇಯಬಲ್ ಮಾಡ್ತಿದ್ದಾರೆ ಅವ್ರು ಮಾಡ್ಕೋತಾ ಇದ್ದಾರೆ ಸರ್. ನೋಡುದು ನಮ್ದು ನಮ್ ಅಥಾರಿಟಿ ಡಿಸಿಷನ್ ತಗೊಳ್ತಾ ಇದೆ, ಮಾತಾಡ್ತಾ ಇದೆ. ಅದು ಅವ್ರು ಏನ್ ಡಿಸಿಷನ್ ಮಾಡ್ತಾರ ಅದು ನಾವು ಫಾಲೋ ಮಾಡ್ಬೇಕಾಗ್ತದೆ. ನಾನೇ ಅದೇನು ಸರ್.
ಆಮೇಲೆ ಏನ್ ನಮ್ ಸ್ಟೇಟ್ ಆಪರೇಷನ್ ಮ್ಯಾನೇಜರ್ ಅದಾರ ಸರ್ ನಮ್ ಹೆಡ್ ಯಾರು ಅದೇ ಆಪರೇಷನ್ ಮ್ಯಾನೇಜರ್ ಅದಾರ ಸರ್. ಅವ್ರ ಹೆಸರು ಹೇಳಿ. ಯೋಗೇಶ್ ಸರ್ ಅದಾರೆ, ಇಲ್ಲ ನವೀನ್ ಸರ್ ಅದಾರೆ, ಇಲ್ಲ ಅವ್ರು ಏನ್ ಅವ್ರ್ಕಿಂತ ಹೇಳ್ತಾರೆ? ನಡ್ಸ್ಯಾರ ಸರ್, ಮಾತುಕತೆ ನಡ್ಸ್ಯಾರ. ಏನಂತಾರ ಅಂದ್ರ ಡಿಸಿಷನ್ ಇನ್ನ ಬಂದಿಲ್ಲ ನಮ್ ತನ, ಬಂದ್ ಬಳಿಕ ನೋಡುದು ಸರ್. ನಿಮ್ಮ ಹೆಸರು ಸರ್? ಲಕ್ಷ್ಮಣ್ ಅಂತ ಸರ್, ನಾ ಸೆಂಟರ್ ಮ್ಯಾನೇಜರ್. ಇದು ಯಾರ್ಯಾರು ಗೊತ್ತಿದೆ? ಇದು ಸಿಟಿ ಸ್ಕ್ಯಾನ್ MRI ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ನಮ್ಮ ಹೆಸರು. ಇದು ಜಸ್ಟ್ ಅಪೋಸಿಟ್ ಇದು ಇಂದಿರಾ ಕ್ಯಾಂಟೀನ್ ಮಗಲಾಗ ಬರುತ್ತೆ ಸರ್, ಹಾಸ್ಪಿಟಲ್ ಅಟ್ಯಾಚ್ ಐತೆ. ಇದು ವಿಜಯಪುರ ಡಿಸ್ಟಿಕ್ ಸರ್ಕಾರಿ ಆಸ್ಪತ್ರೆ ಒಳಗೆ ಬರುತ್ತೆ ಸರ್, ಸಿಟಿ ಸ್ಕ್ಯಾನ್ MRI ಸೆಂಟರ್ ಅಂತ. ನನ್ನ ಹೆಸರು ಲಕ್ಷ್ಮಣ್ ಜನ್ಮಟಿ ಅಂತ, ನಾ ಆಸ್ ಅ ಸೆಂಟರ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾ ಇದ್ದೆ ಸರ್.